ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಪುನರೇವತು ಪಪ್ರಚ್ಛ ಮಿಥಿಲೋ ಜನಕಾತ್ಮಜಃ ಜನಕೋ ಮಿಥಿಲಾಧಿಪಃ ಪರಾಶರಂ ಮಹಾತ್ಮಾನಂ ಧರ್ಮೇ ಪರಮನಿಶ್ಚಯಂ. ಜನಕರು ಮತ್ತೆ ಕೇಳಿದರು ಪರಾಶರ ಮುನಿಯನ್ನ, ಕಿಂ ಶ್ರೇಯಕ್ಕಾಗತಿರ್ಬ್ರಹ್ಮನ್ ಕಿಂ ಕೃತಂ ನ ವಿನಶ್ಯತಿ ಕ್ವಗತೋ ನ ನಿವರ್ತೇತ ತನ್ಮೇ ಬ್ರೂಹಿ ದ್ವಿಜೋತ್ತಮ. ಪರಲೋಕದಲ್ಲಿ ಒಳಿತು ಅಂದ್ರೆ ಏನು? ಈ ಲೋಕದಲ್ಲಿನ ಒಳಿತಿಗೆ ಪ್ರೇಯಸ್ ಅಂತ ಕರೀತಾರೆ. ಪರಲೋಕದಲ್ಲಿನ ಒಳಿತು ಏನು ಅದನ್ನ ಹೇಳ್ತಾರೆ ಕಿಂ ಶ್ರೇಯ. ಶ್ರೇಯಸ್ಸು ಯಾವುದು? ಯಾವುದು ಅಂದ್ರೆ ಯಾವುದರಿಂದ ಶ್ರೇಯಸ್ಸಾಗತ್ತೆ? ಶ್ರೇಯಸ್ಸು ಅಂದ್ರೆ ಏನು? ಕಾ ಗತಿ. ಜ್ಞಾನ ಅಂದ್ರೆ ಏನು? ಜೀವನದ ನಡೆ ಯಾವುದು? ಕಿಂಕೃತಂ ನ ವಿನಶ್ಯತಿ. ಯಾವುದನ್ನ ಮಾಡಿದರೆ ನಿತ್ಯವಾದ ಮೋಕ್ಷಕ್ಕೆ ಕಾರಣವಾಗತ್ತೆ ಅದನ್ನು ಹೇಳಿ. ಕ್ವಗತೋ ನನಿವರ್ತೇತ. ಎಲ್ಲಿಗೆ ಹೋದರೆ ಈ ಸಂಸಾರಕ್ಕೆ ಮರಳೋದಿಲ್ವೋ ಅದು ಯಾವುದು? ಇದೆಲ್ಲವನ್ನು ಹೇಳಬೇಕು. ಪರಾಶರಃ ಅಸಂಗಶ್ರೇಯಸೋ ಮೂಲಂ ಜ್ಞಾನಂ ಚೈವ ಪರಾಗತಿ ಚೀರ್ಣಂ ತಪೋ ನ ಪ್ರಣಶ್ಯೇತ್ ಸಂಸಿದ್ಧೋ ನ ನಿವರ್ತತೆ ಅಂದ್ರು. ಆ ಒಂದೊಂದು ಮಾತಿಗೆ ಒಂದೊಂದೇ ಮಾತಿನ ಉತ್ತರ. ಮೊದಲನೆಯದ್ದು ಕಿಂ ಶ್ರೇಯ. ಶ್ರೇಯಸ್ಸು ಯಾವುದು ಅಂತ ಅಂದ್ರೆ ಶ್ರೇಯಸ್ಸಿನ ದಾರಿ. ಅದಕ್ಕೆ ಎರಡೇ ಪದದ ಉತ್ತರ ಅಸಂಗಃ ಶ್ರೇಯಸೋ ಮೂಲಂ. ಶ್ರೇಯಸ್ಸಿಗೆ ಕಾರಣ ಯಾವುದು ಅಂತಂದ್ರೆ ಅಸಂಗ, ಅಂಟದೇ ಇರುವುದು. ಅಂಟದೇ ಇರೋದು ಅಂದ್ರೆ ಎಲ್ಲವನ್ನ ಬಿಡೋದು ಅಂತ ಅರ್ಥ ಅಲ್ವಲ್ಲ. ಎಲ್ಲದರ ಜೊತೆಗಿದ್ದು ಎಲ್ಲದರ ಅನಿತ್ಯತ್ವವನ್ನು ಚಿಂತನೆ ಮಾಡೋದು. ಈ ಅಸಂಗ ಅಥವಾ ಇದನ್ನೇ ವೈರಾಗ್ಯ ಅಂತ ಕರೀತಾರೆ. ಇದು ಶ್ರೇಯಸ್ಸಿನ ಮೂಲ. ಇನ್ನು ದಾರಿ ಯಾವುದು? ಜ್ಞಾನವೇ ದಾರಿ. ಜ್ಞಾನಂ ಚೈವ ಪರಾಗತಿ. ಏನನ್ನ ಮಾಡಿದರೆ ನಾಶವಾಗೋಲ್ಲ. ಚೀರ್ಣಂ ತಪೋ ನ ಪ್ರಣಶ್ಯೇತ್. ತಪಸ್ಸನ್ನ ಮಾಡ್ತಾ ಇದ್ರೆ ಅದು ತಪಸ್ಸು ನಾಶ ಆಗೋಲ್ಲ, ಫಲ ಕೊಟ್ಟೇ ಕೊಡುತ್ತೆ. ಸಂಸಿದ್ಧೋ ನ ನಿವರ್ತತೆ. ಮೋಕ್ಷದಲ್ಲಿ ಹೋದವ ಮರಳಿ ಬರುವುದಿಲ್ಲ. ಚಿತ್ವಾ ಅಧರ್ಮಮಯಂ ಪಾಶಂ ಯದಾ ಧರ್ಮೇಭಿರಜ್ಯತೆ
ದತ್ವಾ ಭಯಕೃತಂ ದಾನಂ ತದಾ ಸಿದ್ಧಿಮವಾಪ್ನುತೆ. ಹೀಗೆ ಉತ್ತರ ಕೊಟ್ಟರು. ಅವನು ಏನು ಕೇಳಿದ ಅದಕ್ಕೆ ಕ್ಲುಪ್ತವಾದ ಉತ್ತರವನ್ನು ಕೊಟ್ಟು ನಂತರ ಯಥಾಪ್ರಕಾರ ಸುಭಾಷಿತಗಳನ್ನು ಹೇಳ್ತಾ ಹೋಗ್ತಾರೆ. ಅಧರ್ಮದ ಹಗ್ಗವನ್ನು ತುಂಡರಿಸಿ ಧರ್ಮದಲ್ಲಿ ಆಸಕ್ತಿಯನ್ನು ಹೊಂದಿ ಅಭಯ ನಿಮಿತ್ತವಾದ ದಾನವನ್ನು ಮಾಡಿ ಸಿದ್ಧಿಯನ್ನು ಹೊಂದುತ್ತಾನೆ. ಯೋ ದದಾತಿ ಸಹಸ್ರಾಣಿ ಗವಾಂ ಅಶ್ವಶತಾನಿ ಚ ಅಭಯಂ ಯಶ್ಚ ಭೂತೇಭ್ಯಃ ಸದಾ ನಮಭಿವರ್ತತೆ. ಒಬ್ಬ ಬೇಕಾದಷ್ಟು ದಾನ ಮಾಡ್ತಾನೆ. ಗೋವು, ಕುದುರೆ, ಸಾವಿರಾರು ಗಟ್ಟಲೆ ದಾನ ಮಾಡ್ತಾನೆ. ಅದಕ್ಕಿಂತ ಅಭಯ ನೀಡೋದಿದೆಯಲ್ಲ, ಆ ದಾನ ಮಿಗಿಲು. ಏನದು? ಹೌದು, ಎಲ್ಲ ಸಂಪತ್ತನ್ನ ನಾನು ಕೊಡ್ತೇನೆ, ಆದರೆ ನನ್ನಿಂದ ಯಾವಾಗ ನಿಮಗೆ ತೊಂದರೆ ಆಗತ್ತೆ ಹೇಳಲಿಕ್ಕೆ ಬರಲ್ಲ. ಅದೇ ಭಯದ ಉತ್ಪಾದನೆ. ಹೀಗಿದ್ದೇನು ಪ್ರಯೋಜನ? ನಿಮಗೆಲ್ಲ ಕೊಡ್ತೇನೆ, ಎಲ್ಲ ಫ್ರೀ ಆಗಿ ಕೊಡ್ತೇನೆ, ಆದರೆ ಅಭಯದಾನ, ಲಾ ಅಂಡ್ ಆರ್ಡರೇ ಸರಿ ಇರಲ್ಲ, ಏನು ಪ್ರಯೋಜನ? ಹೀಗಾಗಿ ಎಲ್ಲ ದಾನಗಳಿಗಿಂತ ಅಭಯದಾನ ಅನ್ನೋದು ಮಿಗಿಲು. ಅಲ್ಲ, ಅಭಯದಾನ ಹೆಂಗೆ ಕೊಡೋದು? ಕ್ಷತ್ರಿಯರು ಆಳ್ವಿಕೆಯ ಮೂಲಕ ಕೊಡಬೇಕು. ವೈಶ್ಯರು ಅಭಯವನ್ನು ಹೇಗೆ ಕೊಡಬೇಕು ಅಂದ್ರೆ, ನೋಡಪ್ಪ, ಇವರಲ್ಲಿ ತೆಗೆದುಕೊಂಡ ಪದಾರ್ಥ ದೇಹಕ್ಕೆ ಹಾನಿಕರ ಆಗಲ್ಲ ಅಂತ, ಅದು ಅಭಯ. ಬ್ರಾಹ್ಮಣರು ಯಾವ ರೀತಿ ಅಭಯವನ್ನು ಕೊಡಬೇಕು? ಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅವರು. ಇದು ಅಧ್ಯಯನವೇ. ನಿಮ್ಮ ಮುಂದೆ ಏನು ನಾನು ನಿರೂಪಣೆ ಮಾಡ್ತಾ ಇದ್ದೇನೆ, ಇದು ಅಧ್ಯಯನವೇ. ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾ ಇರುವ ಅಧ್ಯಯನ. ವಿನಃ ಅಧ್ಯಯನ ಅಂತ ಹೇಳಿದರೆ ಚಿಂತನ ಅಂತ ಹೇಳಿದರೆ ಇನ್ನೇನೋ ಅಲ್ಲ. ನಮ್ಮ ಅಧ್ಯಯನವೂ ಇದ್ರ ಜೊತೆಗೆ ಸಾಗುತ್ತಾ ಇದೆ. ಇದನ್ನು ಕೊಟ್ಟರೆ, ಅಭಯವನ್ನು ಕೊಟ್ಟಾಗ ಹೇಗಾಗತ್ತೆ? ಸಂಸಾರದ ತಾಪತ್ರಯಗಳಿಂದ ಪಾರಾಗುವ ಬಗೆ, ಇದು ಅಭಯ. ಸಂಸಾರದ ಭಯವಿಲ್ಲದಂತೆ ನಡ್ಕೊಳ್ಳೋದು, ಅನಿಶ್ಚಿತತೆಯ ಭಯದಿಂದ ಪಾರಾಗುವಿಕೆ, ಇದು ಅಭಯ. ಹೀಗಾಗಿ ಸಾವಿರಾರು ಗೋವುಗಳು, ಸಾವಿರಾರು ಕುದುರೆಗಳನ್ನು ಕೊಡೋದಕ್ಕಿಂತ ಅಭಯದಾನ ಅನ್ನೋದು ಮಿಗಿಲು. ವಸನ್ ವಿಷಯ ಮಧ್ಯೇಪಿ ನವಸತ್ಯೇವ ಬುದ್ಧಿಮಾನ್ ಸಂವಸತ್ಯೇವ ದುರ್ಬುದ್ಧಿ ಅಸತ್ಸು ವಿಷಯೇಶ್ವಪಿ. ಬುದ್ಧಿವಂತ ವಿಷಯ ಪದಾರ್ಥಗಳ ನಡುವೆ ಇದ್ದರೂ ಕೂಡ ತಟಸ್ಥನಾಗಿರ್ತಾನೆ, ಅದರ ಮಿತಿಯನ್ನು ತಿಳ್ಕೊಂಡಿರ್ತಾನೆ. ದುರ್ಬುದ್ಧಿಯೊಬ್ಬ ಅಸತ್ಸು ವಿಷಯೇಶ್ವಪಿ, ವಿಷಯ ಪದಾರ್ಥಗಳಲ್ಲಿ ತೊಡಗಿ ಅದನ್ನೇ ಮಿಗಿಲು ಅಂತ ಅಂದುಕೊಂಡು ಅಧಪತನವನ್ನು ಹೊಂದುತ್ತಾನೆ. ನಾಧರ್ಮ ಶ್ಲಿಷ್ಯತೆ ಪ್ರಾಜ್ಞಂ ಆಪ ಪುಷ್ಕರ ಪರ್ಣವತ್ ಅಪ್ರಾಜ್ಞಮಧಿಕಂ ಪಾಪಂ ಶ್ಲಿಷ್ಯತೆ ಜತುಕಾಷ್ಠವತ್. ಅಧರ್ಮ ಅನ್ನೋದು ಜ್ಞಾನಿಯನ್ನ ಅಂಟಿಕೊಳ್ಳುವುದಿಲ್ಲ. ನೀರು ತಾವರೆಯ ಎಲೆಯನ್ನ ಹೇಗೆ ಹಾಗೆ. ಅಪ್ರಾಜ್ಞಂ, ಶಾಸ್ತ್ರದ ಅರಿವಿಲ್ಲದವನಿಗೆ, ಜ್ಞಾನದ ದಾರಿ ಹಿಡಿಯದವನಿಗೆ
ಪಾಪ ಅನ್ನೋದು ಗಟ್ಟಿಯಾಗಿ ಕಚ್ಚಿಕೊಳ್ಳುತ್ತೆ. ಮೇಣ ಕೋಲಿಗೆ ಹೇಗೆ ಹಾಗೆ. ಮೇಣ ಒಂದು ಸ್ವಲ್ಪ ಬಿಸಿಯಾದಾಗ ಅದರ ಮೇಲೆ ಏನು ವಸ್ತು ಬಿದ್ದರೂ ಕೂಡ ಅಂಟಿಕೊಳ್ಳುತ್ತೆ. ಜತುಕಾಷ್ಠ ಕೋಲಿಗೆ ಅಂಟಿಕೊಂಡ, ದೊಣ್ಣೆಗೆ ಅಂಟಿಕೊಂಡ ಮೇಣದ ಹಾಗೆ. ನಾ ಧರ್ಮ ಕಾರಣಾಪೇಕ್ಷಿ ಕರ್ತಾರಮಭಿಮುಂಚತಿ ಕರ್ತಾ ಖಲು ಯಥಾ ಕಾಲಂ ತತ್ಸರ್ವಮಭಿಪದ್ಯತೆ. ಅಧರ್ಮ ಅನ್ನೋದು ಬಿಟ್ಟೋಗ್ಲಿಕ್ಕೆ ಸುಮ್ಮನೆ ಅದು ಬಿಟ್ಟು ಹೋಗೋದೇ ಇಲ್ಲ. ಪಾಪ ಸುಮ್ಮನೆ ಅದು ಬಿಟ್ಟು ಹೋಗಲ್ಲ. ಕಾಲಕ್ಕೆ ತಕ್ಕ ಹಾಗೆ ಆ ಅಧರ್ಮವೋ ಪಾಪವೋ ನಮಗೆ ಅಂಟಿಕೊಂಡೇ ಅಂಟಿಕೊಳ್ಳುತ್ತೆ. ನ ಭಿದ್ಯಂತೆ ಕೃತಾತ್ಮಾನಃ ಆತ್ಮ ಪ್ರತ್ಯಯದರ್ಶಿನಃ. ಕೃತಾತ್ಮಾನಃ ಜಾಣರು, ಆತ್ಮ ಪ್ರತ್ಯಯದರ್ಶಿನಃ ತಮ್ಮ ಅರಿವನ್ನ ಕಂಡವರು, ನಭಿದ್ಯಂತೆ ಗೊಂದಲಕ್ಕೆ ಒಳಗಾಗೋದಿಲ್ಲ. ಬುದ್ಧಿ ಕರ್ಮೇಂದ್ರಿಯಾಣಾಂ ಹಿ ಪ್ರಮತ್ತೋ ಯೋ ನ ಬುಧ್ಯತೆ ಶುಭಾಶುಭೇಷು ಮುಕ್ತಾನಾಂ ಪ್ರಾಪ್ನೋತಿ ಸುಮಹದ್ಭಯಂ. ಬುದ್ಧಿಯಿಂದ ಮೈಮರೆಯಬಾರದು, ಕರ್ಮದಲ್ಲಿ ಮೈಮರೆಯಬಾರದು, ಇಂದ್ರಿಯಗಳಲ್ಲಿ ಮೈಮರೆಯಬಾರದು. ಮೈಮರೆತರೆ ಉತ್ಕಟವಾದ ಭಯವನ್ನು ಅವನು ಹೊಂದುತ್ತಾನೆ. ವೀತರಾಗೋ ಜಿತಕ್ರೋಧ ಸಮ್ಯಕ್ ಭವತಿ ಯಸ್ಸದಾ ವಿಷಯೇ ವರ್ತಮಾನೋಪಿ ನ ಸ ಪಾಪೇನ ಯುಜ್ಯತೆ. ವೀತರಾಗ ಭ್ರಮೆಯನ್ನ ತೊರೆದವನು, ಮುನಿಸನ್ನು ಗೆದ್ದವನು, ವಿಷಯ ಪದಾರ್ಥದ ಒಳಗಡೆ ಇದ್ದರೂ ಪಾಪ ಅಂಟುವುದಿಲ್ಲ. ಮರ್ಯಾದಾಯಾಂ ಧರ್ಮಸೇತು ನಿಬದ್ಧೋ ನೈವ ಸೀದತಿ ಪುಷ್ಟಸ್ರೋತ ಇವಾಸಕ್ತಃ ಸ್ಫೀತಿರ್ಭವತಿ ಸಂಚಯಃ. ಮರ್ಯ ಅಂದ್ರೆ ಮನುಷ್ಯರು. ಮನುಷ್ಯರ ಮಿತಿ ಏನಿದೆ ಅದನ್ನ ಮರ್ಯಾದ ಅಂತ ಕರೀತಾರೆ. ಮರ್ಯಾದ ಅಂದ್ರೆ ಮನುಷ್ಯರಿಗೆ ಒಂದು ಬೌಂಡ್ರಿ ಇದೆ, ಇಷ್ಟು ಅವರು ಭೋಗಿಸಬಹುದು, ಈ ತರಹ ಮಾಡಬಾರದು, ಒಂದು ಬೌಂಡ್ರಿ, ಅದನ್ನ ಮರ್ಯಾದ ಅಂತ ಕರೀತಾರೆ. ಮರ್ಯಾದಾಯಾಂ ಧರ್ಮಸೇತು, ಶಾಸ್ತ್ರ ಹೇಳಿದ ಮರ್ಯಾದೆಯಲ್ಲಿ ಮಿತಿಯಲ್ಲಿ ತೊಡಗಿದರೆ ನಸೀದತಿ ದುಃಖ ಹೊಂದುವುದಿಲ್ಲ. ಅವನು ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿಯಿಂದ ಇದ್ದರೆ ಪುಣ್ಯದ ಸಂಚಯ ಗಟ್ಟಿಯಾಗಿ ಇರುತ್ತೆ. ಯಥಾ ಭಾನುಗತೋ ತೇಜೋ ಮಣಿಶುದ್ಧ ಸಮಾಧಿನ ಆದತ್ತೇ ರಾಜಶಾರ್ದೂಲ ತಥಾ ಯೋಗ ಪ್ರವರ್ತತೆ. ಶುದ್ಧವಾದ ಮಣಿ, ದೋಷವಿರದ ಮಣಿ, ಸೂರ್ಯನ ಕಿರಣಗಳನ್ನು ಹಾಗೆ ತಗೊಂಡು ಒಳ್ಳೆ ಉಷ್ಣವನ್ನ, ಬೆಂಕಿಯನ್ನು ಉತ್ಪಾದನೆ ಮಾಡುತ್ತೆ. ಆ ರೀತಿ ಧ್ಯಾನವೂ ಕೂಡ ಶುದ್ಧವಾದಾಗ ಜ್ಞಾನವೆಂಬ ಬೆಂಕಿಯನ್ನು ಉತ್ಪಾದನೆ ಮಾಡುತ್ತೆ. ಯಥಾ ನಿಲಾನಾಮಿಹ ಪುಣ್ಯತಂತ್ರಯಾತ್ ಪೃಥಕ್ ಪೃಥಗ್ಯಾತಿ ಗುಣೋಪಿ ಸಾಮ್ಯತಾಂ ತಥಾ ನರಾಣಾಂ ಭುವಿ ಭಾವಿತಾತ್ಮನಾಂ ಯಥಾಶ್ರಯಂ ಸತ್ವಗುಣ ಪ್ರವರ್ತತೆ. ಅನಿಲಾನಾಂ ಹೇಗೆ ಗಾಳಿ ಪರಿಮಳವನ್ನು ಬಳಸಿ ಬಂದಾಗ
ಆ ಪರಿಮಳದ ಸುಗಂಧವನ್ನು ಎಲ್ಲ ಕಡೆ ಹೊತ್ತು ತರುತ್ತೆ. ಆ ರೀತಿ ಪುಣ್ಯವಂತರಾದ ಮನುಷ್ಯರ ಸತ್ವಗುಣ ಎಲ್ಲೆಡೆ ನೆಮ್ಮದಿಯನ್ನ, ಸಂತೋಷವನ್ನ ಕೊಡುತ್ತೆ. ನಾವೀಗ 282ನೆಯ ಅಧ್ಯಾಯ 13ನೆಯ ಶ್ಲೋಕದಲ್ಲಿ ಇದ್ದೇವೆ. ಇಲ್ಲಿ ಇರುವ ದೃಷ್ಟಾಂತ ನೋಡಿ, ಇನ್ನೊಮ್ಮೆ ಹೇಳ್ತೇನೆ. ಯಥಾ ನಿಲಾನಾಂ ಇಹ ಪುಣ್ಯ ಸಂಶ್ರಯಾತ್. ಗಾಳಿಯೊಂದು ಹೇಗೆ ಪವಿತ್ರವಾದ ವಸ್ತುವಿನ ಮೇಲೆ ಹಾಸಿ, ಪರಿಮಳಭರಿತವಾದ ವಸ್ತುವಿನ ಮೇಲೆ ಹಾಸಿ ಆ ವಸ್ತುವಿನ ಪರಿಮಳವನ್ನ ಎಲ್ಲ ಕಡೆ ಹಬ್ಬಿಸುತ್ತೆ. ಆ ರೀತಿ ಭಾವಿತಾತ್ಮನಾಂ ಪುಣ್ಯಾತ್ಮರಾದ ಮನುಷ್ಯರ ಕೀರ್ತಿಯನ್ನ ಎಲ್ಲ ಕಡೆ ಹಬ್ಬುವಂತೆ ಮಾಡ್ತಾನೆ ದೇವರು. ಅದರಿಂದಾಗಿ ಎಲ್ಲರಿಗೂ ಸಂತೋಷ. ಈ ದೃಷ್ಟಾಂತ ಇದೆ. ಈ ದೃಷ್ಟಾಂತ ಮಹಾನಾರಾಯಣ ಉಪನಿಷತ್ತು ಅಂತ ಈಗೇನು ಹೇಳ್ತೇವೆ, ಅದರ ಪ್ರಾಚೀನ ಹೆಸರು ಯಾಜ್ಞೀಯೋಪನಿಷತ್ತು ಅಂತ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋ ವಾತಿ, ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋ ವಾತಿ ಅಂತ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ, ಚೆನ್ನಾಗಿ ಹೂ ತಳೆದ ಮರದ ಕಂಪು ದೂರದಿಂದಲೇ ಆ ಮರ ಇದೆ ಅಂತ ಹೇಳುತ್ತೆ. ಅದೇ ರೀತಿ ಒಳ್ಳೆಯ ಕರ್ಮ ಅದು ದೂರದಲ್ಲಿರುವ ಮನುಷ್ಯರಿಗೂ ತಲುಪುತ್ತೆ. ಜಹಾತಿ ರಾಜನ್ ವಿಹಿತೇನ ಸಂಪದಃ ಸದಶ್ವಯಾನಂ ವಿವಿಧಾಶ್ಚ ಕ್ರಿಯಾಃ ತ್ರಿವಿಷ್ಟಪೇ ಜಾತಮತಿರ್ಯದಾ ನರಂ ತದಾಸ್ಯ ಬುದ್ಧಿರ್ವಿಷಯೇಷು ಬದ್ಧತೆ. ವಿಹಿತವಾದ ಕರ್ಮದಿಂದ ವಿಪತ್ತನ್ನು ತೊಡೆದು ಸಂಪತ್ತನ್ನು ಪಡೆಯಬೇಕು. ನಮ್ಮ ಕ್ರಿಯೆ ಅನ್ನೋದು ಒಳಿತನ್ನ ಪಡೆಯಬೇಕು. ಯಾವಾಗ ತ್ರಿವಿಷ್ಟಪೇ ಜಾತಮತಿ, ಈ ಮೂರು ಲೋಕದ ಒಳಗಡೆಯೇ ಇರಬೇಕು ಅಂತ ಒಂದು ತೀರ್ಮಾನ ಇರುತ್ತೆ, ಅವಾಗ ವಿಷಯೇಷು ಬದ್ಧತೆ. ಶಬ್ದ ಸ್ಪರ್ಶ ರೂಪರಸಗಂಧಗಳು ಏನು ಹೊರಗಡೆಯಿಂದ ಕಾಣಿಸ್ತಾ ಇವೆ ಅದರಲ್ಲಿಯೇ ಅವನ ಬುದ್ಧಿ ತೊಡಗುತ್ತೆ. ಪ್ರಸಕ್ತ ಬುದ್ಧಿರ್ ವಿಷಯೇಷು ಯೋ ನರೋ ನ ವಿಂದತೆ ಹ್ಯಾತ್ಮಹಿತಂ ಕದಾಚನ ಸಸರ್ವಭಾವಾನುಗತೇನ ಚೇತಸ ನೃಪಾಮಿಷೇಣೇ ವಜ್ಜಶೋಪಕೃಷ್ಯತೆ. ಪ್ರಸಕ್ತ ಬುದ್ಧಿ, ವಿಷಯ ಪದಾರ್ಥಗಳಲ್ಲಿ ಮನಸ್ಸನ್ನ ಇಟ್ಟ ವ್ಯಕ್ತಿ ಆತ್ಮಹಿತಂ ನ ವಿಂದತೆ, ತನಗೆ ಹಿತವಾದದ್ದನ್ನ ಒಳಿತಾದದ್ದನ್ನ ಹೊಂದುವುದಿಲ್ಲ. ಸಸರ್ವಭಾವಾನುಗತೇನ ಚೇತಸ, ಎಲ್ಲ ವಿಷಯ ಪದಾರ್ಥಗಳ ಹಿಂದೆ ಹೋದ ಮನಸ್ಸಿನಿಂದ ಅವನು ಒಳಿತನ್ನ ಹೊಂದುವುದಿಲ್ಲ. ಹೇಗೆ ಅಂದ್ರೆ ನೃಪಾಮಿಷೇಣೇ ವಜ್ಜಶೋಪಕೃಷ್ಯತೆ. ಝಷ ಅಂದ್ರೆ ಮೀನು, ಆಮಿಷ ಅಂದ್ರೆ ಮಾಂಸ. ತನಗೆ ಇಷ್ಟವಾದ ಮಾಂಸದ ಬೆನ್ನು ಹತ್ತಿ ಮೀನು ಬೇರೆ ಕಡೆಗೆ ಸಿಕ್ಕಿಕೊಳ್ಳುವ ಹಾಗೆ ಮನಸ್ಸು ತನಗಿಷ್ಟವಾದ ವಿಷಯಗಳ ಹಿಂದೆ ಹೋಗಿ ಎಲ್ಲಿಯೋ ಸಿಕ್ಕಿಕೊಳ್ಳುತ್ತೆ. ಮಧ್ವರು ಈ ಒಂದು ರೂಪಕವನ್ನು ಬಳಸಿದ್ದಾರೆ. ಚಂಚಲೋಯಂ ಮನೋ ಮೀನೋ ಸಮಾನೇಯೋ ಹರೆ ಪದೇ ವಿಷಯೋದಕ ಸಂಚಾರಿ ಸುಚಿತ್ತ ಬಳಿಶಾಹೃತ ಅಂತ ಮಧ್ವಾಚಾರ್ಯರ ಸುಭಾಷಿತ. ಚಂಚಲೋಯಂ ಮನೋ ಮೀನಃ, ಈ ಮನಸ್ಸು ಅಂತನ್ನುವ ಮೀನು ಇದೆಯಲ್ಲ ಬಹಳ ಚಂಚಲ. ಸಮಾನೇಯೋ ಹರೇ ಸ್ಥಳೇ, ಇದನ್ನ
ಪರಮಾತ್ಮನ ಅಡಿಗಳೆಂಬ ಸ್ಥಳದಲ್ಲಿ ಹಾಕಬೇಕು. ಇದು ಎಲ್ಲಿ ಸಂಚಾರ ಮಾಡುತ್ತೆ ಅಂದರೆ ವಿಷಯ ಪದಾರ್ಥಗಳೆಂಬ ನೀರು. ವಿಷಯೋದಕ ಸಂಚಾರಿ, ಅದನ್ನು ತೆಗಿಬೇಕಲ್ಲ. ಸುಚಿತ್ತ ಬಳಿಶಾಹೃತ, ಇಂದ್ರಿಯ ನಿಗ್ರಹ ಅಥವಾ ಒಳ್ಳೆಯ ಮನಸ್ಸು ಎಂಬ ಗಾಳದಿಂದ ಈ ಮೀನನ್ನು ತೆಗೆದು ಹೊರಗಡೆ ಹಾಕಬೇಕು. ಸಂಘಾತವನ್ಮರ್ತ್ಯಲೋಕ ಪರಸ್ಪರಮಪಾಶ್ರಿತ ಕದಲಿ ಗರ್ಭ ನಿಸ್ಸಾರೋ ನೌರಿವಾಪ್ಸು ನಿಮಜ್ಜತಿ. ಈ ಮನುಷ್ಯ ಲೋಕ ಇದೆಯಲ್ಲ, ಪರಸ್ಪರ ಸಂಬಂಧವನ್ನು ಹೊಂದಿವೆ. ಮನುಷ್ಯ ಲೋಕದ ಸಾರ ಯಾವುದು ಅಂತ ವಿಚಾರ ಮಾಡಲಿಕ್ಕೆ ಹೊರಟ್ರೆ, ದೇವರನ್ನ ಬದಿಗಿರಿಸಿ ಆತ್ಮವನ್ನ ಬದಿಗಿರಿಸಿದರೆ ಲೋಕದಲ್ಲಿ ಸಾರ ಏನಿದೆ? ಏನೂ ಇಲ್ಲ. ನಮ್ಮ ಕೆಲಸ ಒಂದೋ ಪರಮಾತ್ಮನನ್ನ ತಲುಪಲಿಕ್ಕೆ. ಪರಮಾತ್ಮನನ್ನ ಯಾಕೆ ತಲುಪಬೇಕು ಅಂತಂದ್ರೆ ಆತ್ಮ ಸುಖಿಯಾಗಬೇಕು. ಆತ್ಮ ಸುಖಕ್ಕಾಗಿ ಪರಮಾತ್ಮ ಬೇಕು ಅಲ್ವಾ? ಆದರೆ ಈ ಎರಡು ಅಂಶವನ್ನ ನಮ್ಮ ಮೀಮಾಂಸೆಯಿಂದ ತೆಗೆದಿಟ್ರೆ ದೇವರು ಬೇಡ, ಆತ್ಮ ಬೇಡ, ಜಗತ್ತಿನ ಸಾರ ಯಾವುದು ಅಂತ ವಿಚಾರ ಮಾಡಿದರೆ ನೀತಿ, ಸರ್ವ ಜನಾಂಗದ ಶಾಂತಿ, ಇವುಗಳನ್ನೇ ನಾವು ಹೇಳಬೇಕು. ಆದರೆ ಇದಕ್ಕೆ ಗಟ್ಟಿ ನೆಲೆಯೇ ಇಲ್ಲ. ಕದಳಿ ಗರ್ಭ ನಿಸ್ಸಾರಹ, ಬಾಳೆಯ ದಿಂಡು. ಬಾಳೆಯ ದಿಂಡಿನ ಸಾರ ಯಾವುದು? ಗಟ್ಟಿಯಾದದ್ದಿಲ್ವೇ ಇಲ್ಲ. ಆ ರೀತಿ ಕೇವಲ ಲೋಕದ ಸಾರ, ಜಗತ್ತಿನ ಅಂತಿಮ ಗುರಿ ಏನು ಅಂತ ಹೇಳಿ, ಜೀವನಕ್ಕೆ ಒಂದು ಅರ್ಥ ಇದೆಯೇ ಇಲ್ಲವೇ ಅಂತ ಬಹಳ ಜನ ನೋಡಿದ್ದಾರೆ. ಆದರೆ ಅವರು ದೇವರನ್ನು ತೆಗೆದು ಪಕ್ಕದಲ್ಲಿಟ್ಟಿದ್ದಾರೆ. ದೇವರನ್ನು ತೆಗೆದು ಪಕ್ಕದಲ್ಲಿಟ್ಟಿದ್ದಾರೆ. ದೇಹಾತಿರಿಕ್ತ ಆತ್ಮನನ್ನ ಒಪ್ಪೋದಿಲ್ಲ. ಈ ತರಹದ ಚಿಂತನೆಯಲ್ಲಿ ಸಾರ ಯಾವುದು? ಯಾವುದೂ ಇಲ್ಲ. ಬಾಳೆಯ ಬಸಿರಿನ ಹಾಗೆ ರಸವೇ ಇಲ್ಲದೆ ಇರುವಂಥದ್ದು. ನ ಧರ್ಮಕಾಲ ಪುರುಷಸ್ಯ ನಿಶ್ಚಿತೋ ನ ಚಾಪಿ ಮೃತ್ಯು ಪುರುಷಂ ಪ್ರತೀಕ್ಷತೆ ಸದಾ ಹಿ ಧರ್ಮಸ್ಯ ಕ್ರಿಯೈವ ಶೋಭನಾ ತದಾ ನರೋ ಮೃತ್ಯು ಮುಖೇತಿ ವರ್ತತೆ. ಓಹೋ, ನಮ್ಗೆ ಅರ್ಥ ಆಯ್ತು. ಧರ್ಮ ಯಾಕೆ ಮಾಡಬೇಕು ಅಂದರೆ ನಮಗೆ ಆತ್ಮಿಕವಾದ ಎತ್ತರ ಬೇಕು. ಆತ್ಮಿಕವಾದ ಎತ್ತರ ಅಂತಂದ್ರೆ ದೇವರ ಅರಿವಿನಿಂದ ಬರುವ ಸುಖ, ಸ್ವರೂಪ ಸುಖ, ಅದೇ ಆತ್ಮದ ಎತ್ತರ. ಎಲ್ಲ ಸರಿ. ಈ ಧರ್ಮವನ್ನು ಮಾಡಲಿಕ್ಕೆ ಯಾವ ಟೈಮು ಬೆಸ್ಟು? ಯಾವ ಟೈಮು ಬೆಸ್ಟ್ ಅಲ್ಲ. ಎಲ್ಲ ಟೈಮೂ ಇದಕ್ಕೆ ಇಡಬೇಕು ಅಂದ್ರು. ನ ಧರ್ಮಕಾಲ ಪುರುಷಸ್ಯ ನಿಶ್ಚಿತ ನ ಚಾಪಿ ಮೃತ್ಯು ಪುರುಷಂ ಪ್ರತೀಕ್ಷತೆ. ಸಾವು ಕಾಯುವುದಿಲ್ಲ. ಇವನು ಧರ್ಮ ಮಾಡುವವರೆಗೂ ನಾನು ಇವನನ್ನು ಆಕ್ರಮಿಸೋದಿಲ್ಲ. ಒಂದು ಸ್ವಲ್ಪ ಇವನಿಗೆ ವಿವೇಕ ಬಂದ ಮೇಲೆ ನಾನು ಆಕ್ರಮಿಸ್ತೇನೆ ಅಂತಿಲ್ಲ. ಅದರಿಂದಾಗಿ ತನ್ನನ್ನು ತಾನು ತಿಳಿದುಕೊಳ್ಳುವ ಧರ್ಮದ ಕ್ರಿಯೆ ಒಳ್ಳೆಯದೇ. ಅವಾಗ ಸತ್ತರೂ ಮುಂದೆಂದೂ ಸಾಯದ ದಾರಿಯಲ್ಲಿ ಇರ್ತಾನೆ. ಯಥಾಂಧಸ್ವಗೃಹೇ ಯುಕ್ತ ಅಭ್ಯಾಸಾದೇವ ಗಚ್ಚತಿ ತಥಾ ಯುಕ್ತೇನ ಮನಸಾ ಪ್ರಾಜ್ಞೋ ಗಚ್ಚತಿ ತಾಂ ಗತಿಂ. ಪುಣ್ಯ ಪಾಪಗಳನ್ನ, ಧರ್ಮಗಳನ್ನು ನೋಡಿದವರು ಯಾರು ನೋಡಿಲ್ಲ. ಆದರೆ ಕೆಲವೊಬ್ಬರ ಮನಸ್ಸು ಶುದ್ಧವಾದ ದಾರಿಯಲ್ಲಿರುತ್ತೆ. ಹೇಗೆ?
ಅದಕ್ಕೆ ಮಹಾಭಾರತ ಒಂದು ಅದ್ಭುತವಾದ ದೃಷ್ಟಾಂತ ಕೊಡುತ್ತೆ. ಯಥಾ ಅಂಧಃ ಸ್ವಗೃಹೇ, ತನ್ನ ಮನೆಯ ಮೂಲೆ ಮೂಲೆಗಳನ್ನು ಪರಿಚಯ ಮಾಡಿಕೊಂಡ ಕುರುಡ ಅಭ್ಯಾಸಾದೇವ ಗಚ್ಚತಿ, ಮತ್ತೆ ಮತ್ತೆ ಹೋಗಿದ್ದರ ಒಂದು ಅಭ್ಯಾಸದಿಂದ ಕಣ್ಣು ಮುಚ್ಚಿಕೊಂಡೇ ಇದಿಲ್ಲಿದೆ ಅಂತ ತನಗೆ ಬೇಕಾದ ವಸ್ತುವನ್ನು ತಗೊಳ್ತಾನೆ. ಆ ರೀತಿ ಶಾಸ್ತ್ರದ ಒಳಗಡೆ ಅಭ್ಯಸ್ತನಾದವ ತನಗೆ ಬೇಕಾದದ್ದನ್ನ ದಾರಿಯನ್ನ ಸಂಸ್ಕಾರದಿಂದಲೇ ತಗೊಳ್ತಾನೆ. ಅದಕ್ಕೆ ಶಾಸ್ತ್ರ ಗಟ್ಟಿ ಹಿಡ್ಕೊಳ್ಳಿ ಅಂತನ್ನೋದು. ಏಕೆಂದ್ರೆ ನಮಗೂ ದೇವರಿಗೂ ಇರುವಂತಹ ಏಕೈಕ ಅಗೋಚರ ತಂತು ಅಂದ್ರೆ ಶಾಸ್ತ್ರ. ಶಾಸ್ತ್ರ ಬಿಟ್ಟು ಇನ್ಯಾವುದೂ ಇಲ್ಲ. ದೇವರೇ ಹೇಳಿದ ಮಾತಲ್ವಾ ಅದು, ಇದು ನನ್ನ ಮಾತು ಅಂತ. ಅದರಿಂದಾಗಿ ಕುರುಡನಾದವನು ಕೈ ಮುಟ್ಟುವ ಮೂಲಕ ನೋಡ್ತಾನೆ. ಅವನಿಗೆ ಕಣ್ಣು ಕಾಣಿಸದೇ ಇರಬಹುದು, ವಸ್ತುಗಳನ್ನು ಸರಿಯಾಗಿ ಗುರುತಿಸ್ತಾನೆ. ಆ ರೀತಿ ಶಾಸ್ತ್ರವನ್ನು ಬಲ್ಲವ ಒಬ್ಬ ಹಾಗೇ ಮಾಡ್ತಾನೆ. ಶಾಸ್ತ್ರದ ಡೈರೆಕ್ಷನ್ ಅನ್ನ ಹಿಡ್ಕೊಂಡು ಶಾಸ್ತ್ರ ಹೇಳಿದಂತೆ ಅವನ ಮನಸ್ಸು ಸಾಗತ್ತೆ. ಅವನ ಮನಸ್ಸು ಶಾಸ್ತ್ರಕ್ಕೆ ಅಷ್ಟು ಟ್ಯೂನ್ ಆಗಿರುತ್ತೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಎರಡು ಎಕ್ಸ್ಟ್ರೀಮ್. ಸಾಂಪ್ರದಾಯಿಕರು ಏನೋ ಪೂಜಾದಿಗಳನ್ನೆಲ್ಲ ಮಾಡ್ತಾ ಇದ್ರೆ ಆಯ್ತು, ಶಾಸ್ತ್ರವನ್ನ ಯಾಕೆ ಓದಬೇಕು ಅಂತ ಒಬ್ರು. ಶಾಸ್ತ್ರ ಆಳವಾಗಿ ದಿವಸ ಎಂತದ್ರಿ ಓದೋದು, ದೇವರಲ್ಲಿ ಭಕ್ತಿ ಇದೆ ಸಾಕು. ನಾವು ಮಧ್ವರ ಕಡೆಯವರು ಅನ್ಲಿಕ್ಕೆ ಒಂದು ಈವೆಂಟ್ ಅಟೆಂಡ್ ಮಾಡಬೇಕು. ಆ ಈವೆಂಟ್ ಮಾಡದೆ ಹೋದ್ರೆ ನಾವು ಮಾಧ್ವರಾಗಿದ್ದು ಪ್ರಯೋಜನ ಇಲ್ಲ. ನಾವು ಮಾಧ್ವರಾಗೋದು ಹೇಗೆ, ಆ ಈವೆಂಟಿನಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂದಾಗ ಮಾಧ್ವರಾಗ್ತಾರೆ. ಆ ತರಹ ಒಂದು ದೃಷ್ಟಾಂತ ಹೇಳಿದ್ದು ಅದಲ್ಲ. ಕೇವಲ ಈವೆಂಟಿನಿಂದ ನಮ್ಮನ್ನ ಗುರುತಿಸ್ಕೊಳ್ಳೋದಲ್ಲ, ದೇವರು ಕೊಟ್ಟ ಶಾಸ್ತ್ರ ಅದೇ ನಮಗೆ ಬಲವಾದ ಆಸರೆ. ಇನ್ನು ಈ ಭಾರತದ ನೆಲದಲ್ಲಿಯೇ ಸೊಗಸಾದ ಇಂಗ್ಲಿಶಿನಲ್ಲಿ ಶಾಸ್ತ್ರ ಬೇಡ ಅಂತ ಹೇಳಿಬಿಡ್ತಾರೆ. ಜಗ್ಗಿ ವಾಸುದೇವ ಆಗಿರಬಹುದು, ಜಿಡ್ಡು ಕೃಷ್ಣಮೂರ್ತಿ ಆಗಿರಬಹುದು, ಇತ್ತೀಚೆಗೆ ಒಬ್ರು UG ಗುರೂಜಿ, ಎಲ್ಲರೂ ಶಾಸ್ತ್ರ ಬೇಡ ಅಂತಾರೆ. ಸರಿ, ಇಂಗ್ಲಿಶಿನಿಂದಲೇ ಮೋಕ್ಷ, ಇಂಗ್ಲಿಶಿನಿಂದಲೇ ಧನ್ಯತೆಯನ್ನು ಅನುಭವಿಸುವವರು ಅಲ್ಲಿ ಕೊಟ್ಟೋಗ್ತಾರೆ. ಅವರಿಗೆ ಟೆನ್ಷನ್ ರಿಲೀಫ್ ಆದರೆ ಸಾಕು. ಎಷ್ಟೋ ಜನ ಸುಧಾಮಂಗಕ್ಕೆ ಬರುವವರು ಕೂಡ ಮನಸ್ಸಿಗೆ ಶಾಂತಿ ಬೇಕು ಅಂದಾಗ ಅಲ್ಲ ಹೋಗ್ತಾರೆ. ಯಾಕೆ ನಮ್ಮಲ್ಲಿಲ್ವಾ? ಇವ್ರು ಯಾವುದೋ ಭಾಷೆಯಲ್ಲಿ ಹೇಳ್ತಾ ಇರ್ತಾರಲ್ಲ, ನಮಗೆ ಬೇಡ, ಬಂದ್ರೆ ಪುಣ್ಯ, ಅದು ಕಿವಿ ಮೇಲೆ ಬಿದ್ದರೆ ಸಾಕು, ಆ ಶಬ್ದ ಪುಣ್ಯ ಬರುತ್ತೆ ಅಂತ ಭ್ರಮೆ. ಹೀಗಾಗಿ ಎರಡೂ ಕಡೆ ಆಗ್ತಾ ಇರುವಂತಹದ್ದು. ನಾವು ಇಲ್ಲಿರೋದನ್ನು ಕೊಡಬೇಕು. ನೋಡಿ, ಮನಸ್ಸಿನಲ್ಲಿ ಹೀಗಿದೆ, ಜೀವನದ ಯಶಸ್ಸಿಗೆ ಇಲ್ಲೇ ಇದೆ, ಎಲ್ಲವೂ ಇಲ್ಲಿದೆ ಅಂತ ಹೇಳಬೇಕು. ಹೇಳೋ ತನಕ ಜನರಿಗೆ ಗೊತ್ತಾಗಲ್ಲ ಪಾಪ, ಹೇಳಬೇಕಾಗತ್ತೆ. ಮರಣಂ ಜನ್ಮ ನಿಪ್ರೋಕ್ತಂ ಜನ್ಮ ವೈ ಮರಣಂ ಶ್ರಿತಂ ಅವಿದ್ವಾನ್ ಮೋಕ್ಷ ಧರ್ಮೇಶು ಅಂಧೋ ಭ್ರಮತಿ ಚಕ್ರವತ್. ಈ ತರಹದ ಶಾಸ್ತ್ರವನ್ನ ಬಿಟ್ರೆ ಹೇಗಾಗತ್ತೆ? ಈ ತರಹದ ಶಾಸ್ತ್ರವನ್ನು ಬಿಟ್ರೆ ಹೇಗಾಗತ್ತೆ? ಮರಣಂ ಜನ್ಮ ನಿಪ್ರೋಕ್ತಂ, ಹುಟ್ಟು ಬಂತು ಅಂದ್ರೆ ಸಾವು ಖಚಿತ ಅಂತ. ಜನ್ಮ ವೈ ಮರಣಂ ಶ್ರಿತಂ,
ಮರಣ ಬಂತು ಅಂದ್ರೆ ಮತ್ತೆ ಎಲ್ಲೋ ಹುಟ್ಟುತ್ತಾನೆ ಅಂತ. ಅದರಿಂದಾಗಿ ಮೋಕ್ಷ ಧರ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವ ಏಕೈಕ ಉಪಾಯ ಅಂದರೆ ಶಾಸ್ತ್ರ. ಆ ಶಾಸ್ತ್ರ ಇಲ್ಲದೆ ಹೋದರೆ ಕುರುಡನಿಗೆ ಆಸರೆ ಇರದಂತೆ. ಕುರುಡನಿಗೆ ಒಂದು ಮನೆ ಅಂತ ಒಂದು ಬೌಂಡ್ರಿ ಇತ್ತು ಅಂದರೆ ಹೀಗೆ ಮುಟ್ಟಿ ತಟ್ಟಿ ಇಲ್ಲಿ ಇದಿದೆ ಇಲ್ಲಿ ಇದಿದೆ ಅಂತ ಅವನು ತಲೆ ಒಳಗಡೆ ಒಂದು ದಿಕ್ಕನ್ನ ಮಾಡ್ಕೊಂಡಿರ್ತಾನೆ. ಇಲ್ಲಿಗೆ ಹೋದ್ರೆ ಇದು ಸಿಗತ್ತೆ, ಇದು ಕೈಗೆ ತಾಗತ್ತೆ ಅಂತ. ನಮಗೆ ಶಾಸ್ತ್ರ ಆ ತರಹದ ಭರವಸೆಯನ್ನು ಕೊಡುವಂಥದ್ದು. ಅದಿಲ್ಲ ಅಂದ್ರೆ ಬಿರುಸು ಬಯಲಲ್ಲಿ ನಿಂತ ಬರಿ ಬಯಲಲ್ಲಿ ನಿಂತ ಕುರುಡನ ಹಾಗೆ ಎಲ್ಲಿಗೆ ಹೋಗಬೇಕು? ಕೈಗೆ ಯಾವ ವಸ್ತುವು ಸಿಗೋದಿಲ್ಲ, ಏನ್ ಮಾಡಬೇಕು? ಯಥಾ ಮೃಣಾಲಾನುಗತಃ ಗತಂ ಆಶು ಮುಂಚತಿ ಕರ್ದಮಂ ತಥಾತ್ಮ ಪುರುಷಸ್ಯೇಹ ಮನತಾ ಪರಿಮುಚ್ಯತೆ. ನೀರಿನಲ್ಲಿ ಬಿದ್ದವನು ಅಥವಾ ಕೆಸರಿನಲ್ಲಿ ಬಿದ್ದವನು ಮೃಣಾಲಾನುಗತಂ, ಯಾವುದೋ ಒಂದು ಬಳ್ಳಿಯನ್ನೋ ದೇಟನ್ನೋ ನೋಡಿ ಗಟ್ಟಿಯಾಗಿರುತ್ತೆ, ಅದನ್ನ ಹಿಡ್ಕೊಂಡು ತೀರಕ್ಕೆ ಬರ್ತಾನೆ. ಆ ರೀತಿ ಮನಸ್ಸು ಶಾಸ್ತ್ರವೆಂಬ ಪದ್ಮದ ದೇಟನ್ನು ಹಿಡಿದುಕೊಂಡು ಬಿಡುಗಡೆಯಾಗ್ತಾನೆ. ಮನಃಪ್ರಣಯತೇತ್ಮಾನಂ ಸ ಏನಮಭಿಯುಂಜತಿ ಯುಕ್ತೋ ಯದಾ ಸ ಭವತಿ ತದಾ ತಂ ಪಶ್ಯತೆ ಪರಂ. ಮನಸ್ಸು ಆತ್ಮಾನಂ ಪ್ರಣಯತೆ, ಜೀವನನ್ನು ಒಯ್ಯುತ್ತದೆ. ಮನಸ್ಸು ಶಾಸ್ತ್ರದಿಂದ ಪರಿಷ್ಕೃತವಾದಾಗ ಶ್ರೇಯಸ್ಸಿಗೆ ಹಚ್ಚುತ್ತದೆ. ಆಗ ಮನಸ್ಸು ಪರಿಷ್ಕೃತವಾಗಿ ದೇವರನ್ನ ಕಾಣುವಂತೆ ಆಗತ್ತೆ ಜೀವ. ಪರಾರ್ಥೇ ವರ್ತಮಾನಸ್ತು ಸ್ವಂ ಕಾರ್ಯಂ ಯೋತಿ ವರ್ತತೆ ಇಂದ್ರಿಯಾರ್ಥೇಷು ಸಕ್ತಃ ಸಹ ಸ್ವಕಾರ್ಯಾತ್ ಪರಿಹೀಯತೆ. ಬೇರೊಬ್ಬರ ಕೆಲಸವನ್ನು ಮಾಡುವಾಗ ತನ್ನ ಕೆಲಸದ ಬಗೆಗೂ ಎಚ್ಚರ ಇರಬೇಕು. ಒಬ್ಬನಿಗೆ ಬೇರೊಬ್ಬರ ಕೆಲಸದಲ್ಲಿ ತೊಡಗುವಾಗ ತನ್ನ ಕೆಲಸದ ಬಗೆಗೂ ಎಚ್ಚರ ಇರಬೇಕು. ನಾವು ಇಂದ್ರಿಯದ ಕೆಲಸದಲ್ಲಿ ತೊಡಗಿ ಆತ್ಮವನ್ನ ಬಿಟ್ಟುಬಿಡುತ್ತೇವೆ. ಹಾಗೆ ಮಾಡಬಾರದು. ಬೇರೊಬ್ಬರ ಕೆಲಸ ಮಾಡೋದು ಯಾಕೆ ಅಂದ್ರೆ ನಮಗಾಗಿ ಅಲ್ವಾ? ಬೇರೊಬ್ಬರ ಕೆಲಸ ಮಾಡೋದು ಯಾಕೆ ಅಂದ್ರೆ ನಮಗಾಗಿ. ಅಧಸ್ಥಿರ್ಯಗತಿಂ ಚೈವ ಸ್ವರ್ಗೇ ಚೈವ ಪರಾಂ ಗತಿಂ ಪ್ರಾಪ್ನೋತಿ ಸುಕೃತೈರಾತ್ಮ ಪ್ರಾಜ್ಞಸ್ಯೇಹೇತರಸ್ಯ ಚ. ಅಧಸ್ಥಿರ್ಯಗತಿಂ ಚೈವ ಸ್ವರ್ಗೇ ಚೈವ ಪರಾಂ ಗತಿಂ. ಕೆಟ್ಟದು ಮಾಡಿದರೆ ಪ್ರಾಣಿಯಾಗಿ, ಮಧ್ಯಮವಾದ ಕೆಲಸವನ್ನು ಮಾಡಿದರೆ ಸ್ವರ್ಗ, ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿದರೆ ಬಿಡುಗಡೆಯ ದಾರಿಯಲ್ಲಿ ನಡೀತಾನೆ. ಮೃನ್ಮಯೇ ಭಾಜನೆ ಪಕ್ವೇ ಯಥಾ ವೈ ನಶ್ಯತಿ ದ್ರವಃ ತಥಾ ಶರೀರಂ ತಪಸಾ ತಪ್ತಂ ವಿಷಯಮಶ್ನುತೆ. ಯಾವ ರೀತಿ ಮಣ್ಣಿನ ಮಡಿಕೆ ಚೆನ್ನಾಗಿ ಬಿಸಿಯಾದಾಗ ಅದರಲ್ಲಿರುವ ದ್ರವ ಎಲ್ಲ ಇಂಗಿ ಹೋಗುತ್ತೆ, ಆ ರೀತಿ ತಪಸ್ಸಿನಿಂದ ಶರೀರವನ್ನು ಶೋಷಣೆ ಮಾಡಿದಾಗ ಆ ನೀರು, ದೈಹಿಕ ಬಯಕೆಯ ನೀರು ಇಂಗಿ ಹೋಗುತ್ತೆ. ವಿಷಯಾನ್ ಅಶ್ನುತೆ ಯಸ್ತು ನ ಸ ಭೋಕ್ಷತ್ಯ ಸಂಶಯಂ ಯಸ್ತು ಭೋಗಾಂಶ್ಚ ದೇದಾತ್ಮ ಸ ವೈ ಭೋಕ್ತುಂ ವ್ಯವಸ್ಯತಿ. ವಿಷಯ ಭೋಗಗಳನ್ನು ಮಾಡುವವ ಆತ್ಮಭೋಗವನ್ನು ಪಡೆಯುವುದಿಲ್ಲ. ವಿಷಯ ಭೋಗವನ್ನು ತ್ಯಾಗ ಮಾಡುವವ ಆತ್ಮಭೋಗಕ್ಕೆ ತಯಾರಾಗ್ತಾನೆ.
ನೀಹಾರೇಣೇವ ಸಂವೀತಃ ಶಿಷ್ಣೋದರಪರಾಯಣಃ ಜಾತ್ಯಂಧೈವ ಪಂಥಾನಂ ಆವೃತಾತ್ಮಾನ ಬದ್ಧತೆ. ಕೇವಲ ಹೊಟ್ಟೆ ಮತ್ತು ಇತರ ಬಯಕೆಗಳನ್ನು ತೀರಿಸಿಕೊಳ್ಳುವವ ಹುಟ್ಟು ಕುರುಡನ ಹಾಗೆ ದಾರಿಯನ್ನು ತಿಳಿಯುವುದಿಲ್ಲ. ವಣಿಗ್ಯಥಾ ಸಮುದ್ರಾದ್ವೈ ಯಥಾರ್ಥಂ ಲಭತೆ ಧನಂ ತಥಾ ಮರ್ತ್ಯಾರ್ಣವಾಜ್ಯಂತೋ ಕರ್ಮ ವಿಜ್ಞಾನತೋ ಗತಿ. ವ್ಯಾಪಾರಿಯೋರ್ವ ಒಬ್ಬ ವ್ಯಾಪಾರಿ ಬಿಸಿನೆಸ್ ಮ್ಯಾನ್ ಸಮುದ್ರದಿಂದ ತನ್ನ ಸಾಹಸ, ತನ್ನ ಅದೃಷ್ಟ, ತಾನು ಪಡಿಬೇಕಾಗಿರುವಂತಹ ಫಲ, ಸಮುದ್ರದ ಕಾಲ ಇವುಗಳಿಗೆ ಅನುಗುಣವಾಗಿ ಹಣವನ್ನು ಪಡಿತಾನೆ. ಅದೇ ರೀತಿ ಈ ಸಂಸಾರವೆಂಬ ಕಡಲಿನಿಂದ ಜೀವ ವಿಜ್ಞಾನದ ಜೊತೆಗೆ ಒಳ್ಳೆ ಗತಿಯನ್ನು ಹೊಂದುತ್ತಾನೆ. ಅಹೋರಾತ್ರಮಯೇ ಲೋಕೆ ಜರಾರೂಪೇಣ ಸಂಚರನ್ ಮೃತ್ಯುರ್ಗ್ರಸತಿ ಭೂತಾನಿ ಪವನಂ ಪನ್ನಗೋ ಯಥಾ. ಮೃತ್ಯು ಮುದಿತನದ ರೂಪದಲ್ಲಿ ಈ ಮನುಷ್ಯನನ್ನು ನುಂಗುತ್ತಾನೆ. ಪವನಂ ಪನ್ನಗೋ ಯಥಾ, ಗಾಳಿಯನ್ನ ಹಾವು ನುಂಗುವ ಹಾಗೆ. ಸ್ವಯಂ ಕೃತಾನಿ ಕರ್ಮಾಣಿ ಜಾತೋ ಜಂತು ಪ್ರಪದ್ಯತೆ ನಾ ಕೃತ್ವಾ ಲಭತೆ ಕಶ್ಚಿತ್ ಕಿಂಚಿದತ್ರ ಪ್ರಿಯಾಪ್ರಿಯಂ. ಮಾಡಿದ ಕರ್ಮಗಳನ್ನು ಅನುಭವಿಸ್ತಾನೆ, ಮಾಡದೆ ಯಾವುದನ್ನು ಅನುಭವಿಸುವುದಿಲ್ಲ. ಶಯಾನಂ ಯಾಂತಮಾಸೀನಂ ಪ್ರವೃತ್ತಂ ವಿಷಯೇಷು ಚ ಶುಭಾಶುಭಾನಿ ಕರ್ಮಾಣಿ ಪ್ರಪದ್ಯಂತೆ ನರಂ ಸದಾ. ಮಲಗಿರುವ, ಸಾಗುವ, ಕುಳಿತಿರುವ, ನಡೆಯುವ, ಕೆಲಸದಲ್ಲಿ ತೊಡಗಿರುವ ಮನುಷ್ಯನನ್ನ ಒಳಿತು ಕೆಡಕುಗಳು ಅಂದರೆ ಪಾಪ ಪುಣ್ಯಗಳು ಹೊಂದುತ್ತವೆ. ಅವನು ಯಾವುದೇ ಕೆಲಸ ಮಾಡ್ತಾ ಇರಲಿ ಪಾಪದ ಫಲ ಸಿಗತ್ತೆ, ಅವನು ಯಾವುದೇ ಕೆಲಸ ಮಾಡ್ತಾ ಇರಲಿ ಪುಣ್ಯದ ಫಲ ಸಿಗತ್ತೆ. ನ ಹ್ಯನ್ಯತ್ತೀರಮಾತಾದ್ಯ ಪುನಸ್ತರ್ತುಂ ವ್ಯವಸ್ಯತಿ ದುರ್ಬಲೋ ದೃಶ್ಯತೆ ಹ್ಯಸ್ಯ ವಿನಿಪಾತೋ ಮಹಾರ್ಣವೇ. ಕಷ್ಟಪಟ್ಟು ಹಡಗು ಒಡೆದು ಕಷ್ಟಪಟ್ಟು ಸಮುದ್ರದಲ್ಲಿ ಬಿದ್ದ ಒಬ್ಬ ಈಜುತ್ತಾ ಒಂದನ್ನು ಪಡಿತಾನೆ, ಈಜುತ್ತಾ ಆಚೆ ದಡವನ್ನು ಪಡಿತಾನೆ ಅಲ್ವಾ? ಆ ರೀತಿ ಮತ್ತೆ ವಾಪಸ್ ಬರಲಿಕ್ಕೆ ಇಷ್ಟಪಡಲ್ಲ. ಆ ರೀತಿ ಒಬ್ಬ ಮುಕ್ತನಾದವನು ಮತ್ತೆ ಸಂಸಾರಕ್ಕೆ ಬರಲಿಕ್ಕೆ ಇಷ್ಟಪಡೋಲ್ಲ. ಯಥಾ ಭಾರಾವಸಕ್ತಾ ಹಿ ನೌರ್ಮಹಾಂಭಸಿ ತಂತುನಾ ಯಥಾ ತಥಾ ಮನೋಭಿಯೋಗಾದ್ವೈ ಶರೀರಂ ಪ್ರವಿಕರ್ಷತಿ. ಬಹಳ ಭಾರವಾಗಿ ವಸ್ತುಗಳನ್ನು ಇಟ್ಟುಕೊಂಡ ಹಡಗು ಬೀಳತ್ತೆ. ಹಾಗೆ ಮನಸ್ಸಿನಲ್ಲಿ ಸಂಘವನ್ನು ತುಂಬಿಕೊಂಡ ಮನುಷ್ಯನ ಜೀವನ ಮುಳುಗತ್ತೆ. ಯಥಾ ಸಮುದ್ರಮಭಿತಃ ಸಂಭೂತ ಸಂಸ್ಯೂತ ಸರಿತ ಪರಾಹ ತಥಾನ್ಯ ಪ್ರಕೃತಿರ್ಯೋಗಾತ್ ಅಭಿಸಂಸೀಯತೆ ತದಾ. ಸಮುದ್ರಕ್ಕೆ ನದಿಗಳು ಸಹಜವಾಗಿ ಅಂಟಿಕೊಂಡಿವೆ. ಆ ರೀತಿ ಪ್ರಕೃತಿಯ ಎಲ್ಲ ಸುಖ ದುಃಖಗಳು, ಪ್ರಕೃತಿಯಿಂದ ಆಗುವ ಸುಖ ದುಃಖಗಳು, ವಿಷಯ ಪದಾರ್ಥಗಳ ಏರಿಳಿತಗಳು ಇವನಲ್ಲಿ ಸೇರಿಕೊಂಡಿರುತ್ತವೆ. ಸ್ನೇಹ ಪಾಚೈರ್ ಬಹುವಿಧೈ ಆಸಕ್ತ ಮನಸೋ ನರಾಹ ಪ್ರಕೃತಿಸ್ಥಾಶ್ಚ ಸೀದಂತಿ ಜಲೇ ತೈಕತವೇಶ್ಮವತ್. ಸ್ನೇಹ ಪಾಶಗಳಿಂದ ಕಟ್ಟಿಕೊಂಡ ಮನಸ್ಸು ಬೀಳ್ತಾರೆ ಅವರು. ಹೇಗೆ ನೀರಿನಲ್ಲಿ ಮರಳಿನ ಗೂಡು ಹೇಗೆ ಕರಗಿ ಹೋಗುತ್ತೋ ಹಾಗೆ. ಶರೀರ ಗೃಹ ಸಂಸ್ಥಸ್ಯ
ಶೌಚತೀರ್ಥಸ್ಯ ದೇಹಿನಃ ಬುದ್ಧಿಮಾರ್ಗ ಪ್ರಯಾತಸ್ಯ ಸುಖಂತ್ವಿಹ ಪರತ್ರ ಚ. ಶರೀರವೆಂಬ ಮನೆಯೊಳಗಡೆ ಇದ್ದು ಶುಚಿತ್ವ, ಮಾನಸಿಕ, ದೈಹಿಕ, ವಾಚಿಕ ಶುಚಿತ್ವವನ್ನು ಹೊಂದಿರುವ ಬುದ್ಧಿಮಾರ್ಗದಲ್ಲಿ ಸಾಗುವ ಜೀವನಿಗೆ ಇಲ್ಲಿಯೂ ಸುಖ ಅಲ್ಲಿಯೂ ಸುಖ. ವಿಸ್ತರಾಕ್ಲೇತ ಸಂಯುಕ್ತಾ ಸಂಕ್ಷೇಪಾಸ್ತು ಸುಖಾವಹಾ ಪರಾರ್ಥ ವಿಸ್ತರಾಸ್ತರ್ವೇ ತ್ಯಾಗಮಾತ್ಮಹಿತಂ ವಿದುಹು. ನೋಡಿ, ವಿಸ್ತರ ಕ್ಲೇಶ ಸಂಯುಕ್ತಾ, ಮನಸ್ಸಿನ ಭಾವನೆಗಳನ್ನು ವಿಸ್ತಾರ ಮಾಡ್ಕೊಳ್ತಾ ಹೋಗಬಾರದು. ಒಬ್ಬರಿಂದ ನೋವಾಗತ್ತೆ, ಒಬ್ಬರಿಂದ ನಲಿವಾಗತ್ತೆ, ಒಬ್ಬರ ತಪ್ಪು ನಮ್ಮ ಮನಸ್ಸನ್ನು ನೋಯಿಸುತ್ತೆ, ಒಬ್ಬರ ಮಾತಿನಿಂದ ನಾವು ನೋಯುತ್ತೇವೆ. ಇವುಗಳನ್ನು ಬಹಳ ವಿಸ್ತಾರ ಮಾಡ್ಕೊಳ್ಬಾರದು ಸುಖ ಬೇಕು ಅಂತ ಇದ್ರೆ. ವಿಸ್ತರಾ ಕ್ಲೇಶ ಸಂಯುಕ್ತಾ, ನೋಡಿದ್ಯಾ ಅವತ್ತು ಅವನು ಮಾಡಿದ ಅಂತ. ವಿಸ್ತರಾ ಕ್ಲೇಶ ಸಂಯುಕ್ತಾ ಸಂಕ್ಷೇಪಾಸ್ತು ಸುಖಾವಹಾಹ. ಆ ಕಾಲಕ್ಕೆ ತಕ್ಕ ರಿಯಾಕ್ಷನ್ ಮುಗೀತು ಮತ್ತೆ ಅಂತ ಇಟ್ಕೊಂಡ್ರೆ ಅದು ಸುಖ. ಯಾಕೆಂದ್ರೆ ನಾನು ಕೆಲವು ವ್ಯಕ್ತಿಗಳನ್ನು ತೀರಾ ಹತ್ತಿರದಿಂದ ನೋಡಿದ್ದೇನೆ. 88 ವರ್ಷ ಅವರಿಗೆ. ಅವರ 13ನೇ ವಯಸ್ಸಿನಲ್ಲಿ ಆದ ಒಂದು ಅವಮಾನ ಅಂತ ಏನು ಅನಿಸಿದೆ ಅವರಿಗೆ, ಅದನ್ನು ಇನ್ನೂ ಮರೆತಿಲ್ಲ ಅವರು. ವಸ್ತುತಃ ಅವಮಾನ ಮಾಡದವರಿಲ್ಲ, ಆ ಸ್ಥಳ ಇಲ್ಲ, ಆ ಪರಿಸ್ಥಿತಿ ಇಲ್ಲ, ಆ ಕಾಲವಲ್ಲ, ಯಾವುದೂ ಅಲ್ಲ. ಇನ್ನೂ ನೆನಪಲ್ಲಿಟ್ಕೊಂಡಿದ್ದಾರೆ. ಇದನ್ನ ಹೇಳೋದು ವಿಸ್ತರಾ ಕ್ಲೇಶ ಸಂಯುಕ್ತಾ. ವಿಸ್ತಾರ ಅಂತನ್ನೋದು ಸಂಕಟ ಉಂಟು ಮಾಡುತ್ತೆ. ಸಂಕ್ಷೇಪಾಸ್ತು ಸುಖಾವಹ. ಎಷ್ಟು ಆ ಮಟ್ಟಕ್ಕೆ ನನ್ನದು, ಆ ಮಟ್ಟಕ್ಕೆ ಬಿಟ್ಬಿಟ್ರೆ ಅವಮಾನ ಇತ್ಯಾದಿಗಳೆಲ್ಲ ಅವಮಾನ ಆಗ್ತಾ ಇರುತ್ತೆ. ಹಾಗೆ ಹೊಗಳಿಕೆಯನ್ನು ಸರಿ, ಅವಾಗ ದೇವರು ಆ ರೀತಿ ಮಾಡಿಸಿದ ಅಂತ ಅದ್ರ ಬಗ್ಗೆ ಒಳ್ಳೇದಿರಲಿ, ಒಳ್ಳೆಯದೇ ನಮ್ಮ ಕೈಯಿಂದ ಆಗಿರಲಿ, ಆದರೆ ಅದನ್ನೇ ನೆನಪಿಸಿಕೊಂಡು ಕೊರಗಬಾರದು. ದಾನ ಮಾಡಿದೆವು ಮುಗೀತು. ಇನ್ನೂ ಅದನ್ನು ಇಟ್ಕೊಂಡಿದ್ರೆ ಅದಿನ್ನೂ ಆ ವಸ್ತುವನ್ನು ಕೊಟ್ಟಿಲ್ಲ, ಅವತ್ತು ಕೊಟ್ಟಿದ್ದು ಇನ್ನೂ ನೆನಪಲ್ಲಿದೆ ನಿಮಗೆ ಅಂದರೆ ಬಿಟ್ಟಿಲ್ಲ ಅಂತ ಅರ್ಥ. ಅಯ್ಯೋ ಅವತ್ತು ಕೊಟ್ಟಿದ್ದೀವಿ ನಾವು, ಬಿಡಿ ಅದನ್ನು. ಸಂಕಲ್ಪಜೋ ಮಿತ್ರವರ್ಗ ಜ್ಞಾತಯ ಕಾರಣಾತ್ಮಕ ಭಾರ್ಯಾ ಪುತ್ರಶ್ಚ ದಾಸಶ್ಚ ಸ್ವಮರ್ಥಮನುಯುಂಜತೆ. ನೋಡಿ, ನಮ್ಮ ಫ್ರೆಂಡ್ಸು, ನಮ್ಮ ಬಂಧುಗಳು, ನನ್ನ ಹೆಂಡತಿ, ಮಕ್ಕಳು, ದಾಸರು ಅವರವ್ರು ಪಡ್ಕೊಂಡು ಬಂದದ್ದನ್ನು ಅನುಭವಿಸ್ತಾರೆ. ನಾನು ಅವ್ರ ಜೊತೆಗಿದ್ದೀನಷ್ಟೆ, ನನ್ನಿಂದ ಅಲ್ಲ. ಏನೋ ನಾನು ಅವರಿಗೆ ಭೋಗವನ್ನು ಕಲ್ಪಿಸಿದ ಹಾಗೆ ಆಡಬಾರದು. ಅಂದ್ರೆ ನಮ್ಮ ಕರ್ತವ್ಯ ಅಂತ ನಾವು ಮಾಡೋಣ. ಓ, ನನ್ನಿಂದ ಇವರು ಭೋಗಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರದು. ಅದು ಮುಂದೆ ಬಂಧನಕ್ಕೆ ಕಾರಣ ಆಗತ್ತೆ. ದೇವರು ಜೊತೆಗಿಟ್ಟಿದ್ದಾನೆ, ನಮ್ಮ ಕರ್ತವ್ಯ ಏನೋ ಅದನ್ನು ಮಾಡಬೇಕು ಅಷ್ಟೇ. ಓ, ಇವ್ರು ಭೋಗಿಸ್ತಾ ಇರೋದೇ ನನ್ನಿಂದ ಇತ್ಯಾದಿ ಕರ್ತೃತ್ವ ಭ್ರಮೆಗೆ ಒಳಗಾಗಬಾರದು. ನ ಮಾತಾ ನ ಪಿತಾ ಕಿಂಚಿತ್ ಕಸ್ಯಚಿತ್ ಪ್ರತಿಪದ್ಯತೆ ದಾನಪಥ್ಯಾಶನೋ ಜಂತು ಸ್ವಕರ್ಮ ಫಲಮಶ್ನುತೆ. ತಂದೆ ಆಗಲಿ ತಾಯಿ ಆಗಲಿ ನಮ್ಮಿಂದ ಅವರು ಪಡೆದಿಲ್ಲ. ಅವರು ದಾನ ಮೊದಲಾದ ಒಳ್ಳೆಯ ಕೆಲಸವನ್ನು ಅವರು ದಾರಿಯಲ್ಲಿ ಅನುಭವಿಸ್ತಾರಷ್ಟೆ. ಹೀಗಾಗಿ ಒಂದು ಒಳ್ಳೆ ಜಾತಕ, ಒಳ್ಳೆ ಕಾಲ್ಗುಣ, ನಾನು ಕಾಲಿಟ್ಟೇ ನೋಡಿ ಎಲ್ಲ ಸರಿ ಆಯಿತು, ಆ ಥರದ್ದೆಲ್ಲ ಭ್ರಮೆ ಬೇಡ. ಮಾತಾ ಪುತ್ರ ಪಿತಾ ಭ್ರಾತ ಭಾರ್ಯಾ ಮಿತ್ರ ಜನಸ್ತಥ ಅಷ್ಟಾಪದ ಪದಸ್ಥಾನೇ ತ್ವಕ್ಷ ಮುದ್ರೇವ ಲಕ್ಷ್ಯತೆ. ತಾಯಿ, ಮಗ, ತಂದೆ, ಅಣ್ಣ ತಮ್ಮಂದಿರು, ಹೆಂಡತಿ, ಮಿತ್ರರು
ಎಲ್ಲರೂ ಕೂಡ ಬಂಗಾರದ ಮೇಲೆ ಇರುವ ಮಾರ್ಕ್ ಇದ್ದ ಹಾಗೆ. ಆ ಬಂಗಾರ ಕರಗಿತು ಅಂದ್ರೆ ಬೇರೆ ಮಾರ್ಕ್ ಹಾಕ್ಬೋದಷ್ಟೇ. ಬಂಗಾರ ಇದೇ ಆಕಾರದಲ್ಲಿ ಕಾನ್ಸ್ಟೆಂಟ್ ಆಗಿ ಎಲ್ಲ ಟೈಮಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಒಬ್ಬರ ಕೊರಳನ್ನ ಅಲಂಕರಿಸಿದ ಬಂಗಾರ ಇನ್ನೊಬ್ಬರ ಕೈಗೆ ಹೋಗಬಹುದು ಬಳೆಯಾಗಿ. ಹಾಗೆ ನಮ್ಮ ಸುತ್ತಮುತ್ತ ಇರುವ ಮಿತ್ರ ವರ್ಗವೆಲ್ಲ ಅದೇ. ಎಲ್ಲ ಹಿಂದೆ ಮಾಡಿದ ಕರ್ಮಗಳೇ ನಮ್ಮನ್ನ ಅನುಸರಿಸಿಕೊಂಡು ಬರೋದು. ಕರ್ಮಫಲವನ್ನು ತಿಳಿದು ಬುದ್ಧಿ ಪ್ರಚೋದನೆ ಮಾಡಬೇಕು. ಆ ಬುದ್ಧಿ ಪ್ರಚೋದನೆ ಕರ್ಮಫಲಕ್ಕೆ ಅನುಗುಣವಾಗಿ ಮಾಡೋನೊಬ್ಬ ಇದ್ದಾನೆ, ಅವನನ್ನು ಅಂತರಾತ್ಮ, ಅಂತರ್ಯಾಮಿ ಅಂತ ಕರೀತಾರೆ. ನಿಶ್ಚಯವನ್ನು ಮಾಡಿಕೊಂಡರೆ ಅದೇ ದಾರಿಯಲ್ಲಿ ಹೋಗಬೇಕು. ನಮ್ಮ ಮನಸ್ಸು ಭ್ರಮೆಗೆ ಒಳಗಾಗಬಾರದು. ಅಂಥವನನ್ನ ನಶ್ರೀ ಸಂತ್ಯಜತೆ, ಸಂಪತ್ತು ಬಿಡುವುದಿಲ್ಲ. ಆಸ್ತಿಕ್ಯ ವ್ಯವಸಾಯಾಭ್ಯಾಂ ಉಪಾಯಾನ್ವಿತಯಾಧಿಯ ಆರಭತ್ಯ ನಿಂದ್ಯಾತ್ಮ ನ ಸೋರ್ಥ ಪರಿಸೀದತಿ. ದೇವರಿದ್ದಾನೆ ಅನ್ನುವ ಭರವಸೆ ಇರಬೇಕು, ದೇವರ ಬಗೆಗೆ ನಿಶ್ಚಯ ಇರಬೇಕು. ಆ ಎರಡು ಇತ್ತು ಅಂದ್ರೆ ಚೆನ್ನಾಗಿ ಮುಂದುವರಿತಾನೆ. ಅವನು ಮಾಡಿದ ಪುಣ್ಯಾದಿಗಳು ಅವನಿಗೆ ಯಾವಾಗಲೂ ತಲುಪತ್ತೆ. ಅದರಿಂದಾಗಿ ಎಲ್ಲದರ ಮಿತಿ ಗೊತ್ತಿರಬೇಕು, ಅಮಿತವಾದದ್ಯಾವುದು ಅನ್ನೋದು ತಿಳಿದಿರಬೇಕು. ಇತ್ಯುಕ್ತೋ ಜನಕೋ ರಾಜನ್ ಯಾಥಾ ತಥ್ಯಂ ಮನೀಷಿಣ ಶ್ರುತ್ವಾ ಧರ್ಮವಿದಾಂ ಶ್ರೇಷ್ಠ ಪರಾಂ ಮುದಮವಾಪಃ. ಈ ರೀತಿ ಜನಕ ಪರಾಶರರ ಸುಭಾಷಿತಗಳನ್ನು ಕೇಳಿ ಸಂತೋಷಪಟ್ಟ ಅನ್ನುವಲ್ಲಿಗೆ 282ನೇ ಅಧ್ಯಾಯ ಆಯಿತು. ಇನ್ನು ಯುಧಿಷ್ಠಿರ ಮತ್ತೆ ಪ್ರಶ್ನೆ ಕೇಳ್ತಾನೆ. ಜನ ಸತ್ಯ ಒಳ್ಳೆಯದು, ದಮ ಒಳ್ಳೆಯದು, ಕ್ಷಮೆ ಒಳ್ಳೆಯದು, ಪ್ರಜ್ಞೆ ಒಳ್ಳೆಯದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಹಂಸರು ಮತ್ತೆ ಸಾಧ್ಯರ ಸಂವಾದವನ್ನ ಮಹಾಭಾರತ ನಮ್ಮ ಮುಂದೆ ಇಡತ್ತೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.